21ನೇ ವರ್ಷದ ದತ್ತಮಾಲೆ ಅಭಿಯಾನಕ್ಕೆ ಹೊರಟ ಕಾರ್ಯಕರ್ತರು ದತ್ತಪೀಠ ವಕ್ಫ್ ಆಸ್ತಿ ಎಂದು ಬಂದರೆ ಹೋರಾಟ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ ಶ್ರೀರಾಮ ಸೇನೆಯ ಮುಖಂಡರು. ವಕ್ಫ್ ಬೋರ್ಡ್ ನಿಷೇಧಕ್ಕೆ ಶ್ರೀರಾಮ ಸೇನೆ ಬೆಂಬಲ. ರಾಜ್ಯ ಕಾಂಗ್ರೆಸ್ ಮಂತ್ರಿಗಳಿಂದ ವಕ್ಫ್ ಆಸ್ತಿ ಬಗ್ಗೆ ಗೊಂದಲ. ಸರ್ಕಾರದ ಆಡಳಿತದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಪ್ರಮೋದ್ ಮುತಾಲಿಕ್. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನೂರಾರು ಜನರು ಚಿಕ್ಕಮಗಳೂರಿನ ದತ್ತಪೀಠಕ್ಕೆ ಪ್ರಯಾಣ ಬೆಳೆಸುವ ಮೊದಲು ಭಾನುವಾರ ಬೆಳಗ್ಗೆ ನಗರದ ಎಂಜಿ ರಸ್ತೆ ಬಳಿ ಇರುವ ದತ್ತಾತ್ರೇಯ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಶ್ರೀರಾಮ ಸೇನೆಯ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಅಮರನಾಥ್ ಮಾಧ್ಯಮದೊಂದಿಗೆ ಮಾತನಾಡಿ, ಕಳೆದ 21 ವರ್ಷಗಳಿಂದಲೂ ದತ್ತಮಾಲೆ ಅಭಿಯಾನವನ್ನ ನಡೆಸುವ ಮೂಲಕ ಹೋರಾಟ ನಡೆಸಲಾಗುತ್ತಿದೆ. ಈ ವರ್ಷ ಅದ್ದೂರಿಯಾಗಿ ನಡೆಸುವ ನಿಟ್ಟಿನಲ್ಲಿ ಎಲ್ಲ ರಾಜ್ಯದಿಂದ ಚಿಕ್ಕಮಗಳೂರಿನಲ್ಲಿ ಒಟ್ಟಾಗಿ ಸೇರುತ್ತಿದ್ದೇವೆ ಎಂದರು. ಪ್ರಮೋದ್ ಮುತಾಲಿಕ್ ಸ್ವಾಮೀಜಿಯವರು ಹಾಗೂ ಅವಧೂತ ದತ್ತಾತ್ರೇಯ ಗುರುಗಳು, ಮಾಜಿ ಸಚಿವ ಸಿಟಿ ರವಿ ಸೇರಿದಂತೆ ಹಲವು ಗಣ್ಯರು ಒಳ್ಳೆ ಉದ್ದೇಶವನ್ನ ಇಟ್ಟುಕೊಂಡು ಶಕ್ತಿ ಪ್ರದರ್ಶನದ ಹೋರಾಟ ಮಾಡಲಾಗುತ್ತಿದೆ. ಇಲ್ಲಿರುವ ಗೋರಿಗಳು ಆದಷ್ಟು ತೆರವು ಕಾರ್ಯ ಮಾಡಬೇಕು, ದತ್ತಾತ್ರೇಯ ಪೀಠ ಹಿಂದೂಗಳ ಪೀಠ ಆಗಬೇಕೆನ್ನುವ ಬೇಡಿಕೆಯನ್ನ ಇಟ್ಟುಕೊಂಡು ದತ್ತಮಾಲಾ ಅಭಿಯಾನವನ್ನ ಪ್ರಾರಂಭ ಮಾಡಲಾಗುತ್ತಿದೆ ಎಂದರು. ಹಾಸನ ಜಿಲ್ಲೆಯಿಂದ ಶ್ರೀರಾಮ ಸೇನೆ ಅಧ್ಯಕ್ಷ ಹೇಮಂತ್ ನೇತೃತ್ವದಲ್ಲಿ ಇಲ್ಲಿಂದ 300ಕ್ಕೂ ಹೆಚ್ಚಿನ ಕಾರ್ಯಕರ್ತರು ಸಾಂಕೇತಿಕವಾಗಿ ನಗರದ ಎಂಜಿ ರಸ್ತೆ ಬಳಿ ಧ್ಯಾನ ಮಂದಿರದ ಆವರಣದಲ್ಲಿರುವ ದತ್ತಾತ್ರೇಯ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ನಾವು ಕೂಡ ಚಿಕ್ಕಮಗಳೂರಿಗೆ ಪ್ರಯಾಣ ಬೆಳೆಸಿದ್ದೇವೆ ಎಂದರು. ಶ್ರೀರಾಮ ಸೇನೆ ಜಿಲ್ಲಾಧ್ಯಕ್ಷ ಹೇಮಂತ್ ಜಾನಕೆರೆ ಮಾತನಾಡಿ, ಇಡೀ ರಾಜ್ಯದಿಂದ ದತ್ತಪೀಠಕ್ಕೆ ಹೊರಟಿದ್ದು ವಕ್ಫ್ ಬೋರ್ಡ್ನ ಆಸ್ತಿ ಎಂದು ರಾಜ್ಯದಲ್ಲಿ ಹೇಳಲಾಗುತ್ತಿದ್ದು, ಏನಾದರೂ ದತ್ತಪೀಠವನ್ನ ನಮ್ಮ ವಕ್ಫ್ ಬೋರ್ಡ್ನ ಆಸ್ತಿ ಎಂದು ಹೇಳಿದೆ ಆದರೆ ಇಡೀ ರಾಜ್ಯಾದ್ಯಂತ ಬಹುಸಂಖ್ಯಾತ ಹಿಂದೂಗಳು ಶ್ರೀರಾಮ ಸೇನೆಯ ಪ್ರಮೋದ್ ಮುತಾಲಿಕ್ ನೇತೃತ್ವದಲ್ಲಿ 1 ಲಕ್ಷ ಜನ ಸೇರಿ ಬಾಬನ ದರ್ಗಾವನ್ನ ಕಿತ್ತೆಸೆಯುವುದು ದೊಡ್ಡ ಅಜೆಂಡವಾಗಿದೆ ಎಂದು ಎಚ್ಚರಿಸಿದರು. ಇದೇ ವೇಳೆ ಶ್ರೀರಾಮ ಸೇನೆಯ ಕಾರ್ಯಾಧ್ಯಕ್ಷ ಮಹೇಶ್ ಕುಮಾರ್, ಜಿಲ್ಲಾ ಉಪಾಧ್ಯಕ್ಷ ಕೆಕೆ ಪುನೀತ್, ಕಾರ್ಯದರ್ಶಿ ಮನು ಜಗತ್, ಜಿಲ್ಲಾ ಕಾರ್ಯದರ್ಶಿ ಧರ್ಮನಾಯಕ್, ನಗರಾಧ್ಯಕ್ಷ ಅರುಣ್, ಪ್ರದೀಪ್, ವಿದ್ಯಾರ್ಥಿ ಮುಖಂಡ ಅಭಿಲಾಷ್, ಕುಮಾರ್, ಯಡಿಯೂರು ಇತರರು ಉಪಸ್ಥಿತರಿದ್ದರು. ಎಚ್ಸಿಎನ್ ನ್ಯೂಸ್ ಹಾಸನ್. ಏನು ಶ್ರೀರಾಮ ಸೇನಾ ರಾಜ್ಯ ಸಂಘಟನಾ ವತಿಯಿಂದ ಏನು ಚಿಕ್ಕಮಗಳೂರು ದತ್ತಾಪೀಠದ ಕಾರ್ಯಕ್ರಮ ಏನಿದೆ, ಈ ಕಾರ್ಯಕ್ರಮದ ಉದ್ದೇಶ ದತ್ತಾತ್ರೇಯ ಪೀಠದಲ್ಲಿರ್ತಕ್ಕಂಥ ಬಾಬನ ದರ್ಗಾಗಳೇನಿದೆ, 7 ಯಜ್ಞಗೊಂಡಿರ್ತಕ್ಕಂಥ ದರ್ಗನ ಕೂಡಲೇ ತೆರವು ಮಾಡ್ಬೇಕಂತ ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದೀವಿ. ನಾವು ಇವತ್ತೇನು ಶ್ರೀರಾಮ ಸೇನೆಯಿಂದ ಇಡೀ ರಾಜ್ಯದಿಂದ ಕಾರ್ಯಕರ್ತರು ಹೊರಟಿದ್ದೀವಿ. ಒಂದು ವೇಳೆ ಮುಂದಿನ ದಿನಗಳಲ್ಲಿ, ಮುಂದಿನ ವಿದ್ಯಮಾನಗಳಲ್ಲಿ ಇವತ್ತೇನು ವಕ್ಫ್ ಬೋರ್ಡ್ನ ಆಸ್ತಿ ಅಂತ ಏನ್ ಹೇಳ್ತಾ ಇದಾರಲ್ಲ, ಅದೇ ತರ ಏನಾರು ಈ ಒಂದು ದತ್ತಾತ್ರೇಯ ಪೀಠನ ವಕ್ಫ್ ಬೋರ್ಡ್ ಆಸ್ತಿ ಅಂತ ಏನಾರು ಹೇಳಿದ್ದೆ ಆದಲ್ಲಿ ಇಡೀ ರಾಜ್ಯಾದ್ಯಂತ ಬಹುಸಂಖ್ಯಾತ ಹಿಂದೂಗಳು ಶ್ರೀರಾಮ ಸೇನೆ ಪ್ರಮೋದ್ ಮುತಾಲಿಕ್ ಅವರ ನೇತೃತ್ವದಲ್ಲಿ 1 ಲಕ್ಷ ಜನ ಕಾರ್ಯಕರ್ತರು ಸೇರಿ ಆ ಬಾಬನ ದರ್ಗಾವನ್ನು ಕಿತ್ತೆಸೆಯೋದು ಶ್ರೀರಾಮ ಸೇನೆಯ ಒಂದು ದೊಡ್ಡ ಅಜೆಂಡವಾಗಿದೆ ಅಂತ ಈ ಸಂದರ್ಭ ಹೇಳ್ತಾ ಇದ್ದೀನಿ.